TCS BPSನವರು MBA ಹೈರಿಂಗ್ನ ಶುರು ಮಾಡಿದ್ದಾರೆ. ಇದನ್ನು ಅವರು ಬೆಂಗಳೂರಿನಲ್ಲಿ ವಾಕ್-ಇನ್ ಡ್ರೈವ್ ಇಟ್ಕೊಂಡಿದ್ದಾರೆ. ಈ ವಾಕ್-ಇನ್ ಡ್ರೈವ್ ಅಂದರೆ ಏನು ಎತ್ತ ಎಲ್ಲ ನಿಮಗೆ ಕೆಲವೇ ನಿಮಿಷದಲ್ಲಿ ತಿಳಿತಾ ಹೋಗುತ್ತೆ. ಈ ಮಾಹಿತಿಯನ್ನು ನಿಮಗೆ ತರ್ತಿರೋದು IM4 ಕೆರಿಯರ್ ಚಾನಲ್. ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಹಾಗೂ ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿಮಗೆ ನಿರಂತರವಾಗಿ ಉದ್ಯೋಗದ ಮಾಹಿತಿ ವಾಕ್-ಇನ್ ಅಂತಂದರೆ ನೀವೇ ಡೈರೆಕ್ಟಾಗಿ ಅವ್ರು ಹೇಳುವಂತಹ ಸ್ಥಳಕ್ಕೆ ಹೋಗಿ ಇಂಟರ್ವ್ಯೂನ ಫೇಸ್ ಮಾಡೋದಕ್ಕೆ ವಾಕ್-ಇನ್ ಇಂಟರ್ವ್ಯೂ ಅಂತ ಹೇಳ್ತಾರೆ. ಇವರು ಅವರ ಸಂಸ್ಥೆನಲ್ಲಿ ಮಾಡ್ತಿರುವಂಥ ಈ ವಾಕ್-ಇನ್ ಇಂಟರ್ವ್ಯೂ HR ಮ್ಯಾನೇಜ್ಮೆಂಟ್ ಟ್ರೈನಿಗೋಸ್ಕರ ಮಾಡ್ತಾ ಇದ್ದಾರೆ. ಈ ವಾಕ್-ಇನ್ ಇಂಟರ್ವ್ಯೂ ಯಾವತ್ತಿರುತ್ತೆ ಅಂದರೆ 20 ಜೂನ್ 2026 ಇರುತ್ತೆ. ನೀವು ಅವತ್ತೊಂದು ದಿನ ಬೆಳಗ್ಗೆ 8:30 10:00 ಒಳಗೆ ಅವರು ಹೇಳಿರುವಂತಹ ಜಾಗ ಇದೆಯಲ್ಲ, ಇಲ್ಲಿಗೆ ನೀವು ಹೋಗಲೇಬೇಕಾಗಿರುತ್ತೆ. TCS ಸತ್ವ ನಾಲೆಡ್ಜ್ ಪಾಯಿಂಟ್ ಗೇಟ್ 1 ಅಂತ ಹೇಳಿ ಯಶವಂತಪುರ ಇಂಡಸ್ಟ್ರಿಯಲ್ ಸಬಬ್, ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರು ಅಂತ. ನಿಮಗೆ ಈ ವಿಡಿಯೋನ ಇನ್ನು 2 ನಿಮಿಷದೊಳಗೆ ನಾನು ಇದರ ಲೊಕೇಶನ್ ಎಲ್ಲವನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಇದಕ್ಕೆ ಲಾಸ್ಟ್ ಡೇಟ್ ಯಾವತ್ತು ಅಂದರೆ ಲಾಸ್ಟ್ ಡೇಟೇ ಇಲ್ಲ, ಇಮ್ಮಿಡಿಯೇಟಾಗಿ ರಿಜಿಸ್ಟರ್ ಮಾಡ್ಕೊಳ್ತಾ ಹೋಗಬೇಕು. 20ನೇ ತಾರೀಕಿನ ಒಳಗೆ ನೀವು ರಿಜಿಸ್ಟರ್ ಮಾಡ್ಕೊಂಡಿರೋದು ಬಹಳ ಮುಖ್ಯ ಇರುತ್ತೆ. ಯಾರ್ಯಾರಿಗಿದೆ ಎಲಿಜಿಬಲ್ ಅಂತ ನೋಡಿದ್ರೆ MBA HR ಅಲ್ಲಿ MBA ಮಾಡಿರೋರು, HRM ಸಬ್ಜೆಕ್ಟಲ್ಲಿ ಮಾಡ್ಕೊಂಡಿರೋ ಅಂಥವ್ರು, MA HR ಮಾಡಿರೋರು, MSW HRML ಮಾಡಿರೋ ಅಂಥವ್ರು ಹಾಗೂ PGD ಇನ್ನು HRM ಮಾಡಿರೋ ಅಂಥವ್ರು ನೀವೆಲ್ಲರೂ ಇದಕ್ಕೆ ಎಲಿಜಿಬಲ್ ಇದ್ದೀರಿ ವಾಕ್-ಇನ್ ಇಂಟರ್ವ್ಯೂಗೆ. ಯಾರು ಯಾವಾಗ ಪಾಸ್ ಆಗಿರಬೇಕು ಅಂತಂದರೆ 2024, 25 ಹಾಗೂ ಈಗ 26 ಈ 3 ವರ್ಷದಲ್ಲಿ ಪಾಸ್ ಆಗಿರುವಂಥ ಎಲ್ಲ MBA ವಿದ್ಯಾರ್ಥಿಗಳು ಕೂಡ ನೀವು ಇದಕ್ಕೆ ಅರ್ಹರು ಅಂತ ತಿಳಿಸ್ತಿದ್ದಾರೆ. ಈ ಕೋರ್ಸ್ಗಳು ನೀವೇನು ಮಾಡ್ತಿದ್ದೀರಿ, ಇದು ಫುಲ್ ಟೈಮ್ ಕೋರ್ಸ್ ಆಗಿರಬೇಕೇ ವಿನ ಕರಸ್ಪಾಂಡೆನ್ಸ್ ಕೋರ್ಸ್ ಆಗಿರಬಾರ್ದು ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಹಾಗಾದರೆ ಏನಾದರೂ ಬ್ಯಾಕ್ಲಾಗ್ ಇದ್ರೆ ಓಕೆನಾ ಅಂದರೆ ಯಾವುದೇ ಬ್ಯಾಕ್ಲಾಗ್ ಇರಬಾರದು ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಹಾಗೂ ವಯಸ್ಸು ಎಷ್ಟಿರಬೇಕು ಅಂದರೆ 28 ವರ್ಷ ಮ್ಯಾಕ್ಸಿಮಮ್, ಅಷ್ಟರ ಒಳಗೆ ನೀವಿದ್ದರೆ ಯು ಆರ್ ಎಲಿಜಿಬಲ್ ಅನ್ನೋದನ್ನು ಅವ್ರು ತಿಳಿಸಿದ್ದಾರೆ. ಅವತ್ತೊಂದು ದಿನ ವಾಕ್-ಇನ್ ಇಂಟರ್ವ್ಯೂಗೆ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು ಅಂದರೆ ನಿಮ್ಮ ರೆಸ್ಯೂಮೆ, ಲೇಟೆಸ್ಟ್ ಅಪ್ಡೇಟೆಡ್ ರೆಸ್ಯೂಮೆ ತೊಗೊಂಡೋಗ್ಬೇಕು. ಗೌರ್ಮೆಂಟ್ ID ಪ್ರೂಫ್, ಅದು ಆಧಾರ್ ಕಾರ್ಡು ಈ ಥರದ್ದೆಲ್ಲ ಇರುತ್ತಲ್ಲ, ಗೌರ್ಮೆಂಟ್ ID ಪ್ರೂಫ್ ಅದನ್ನು ತೊಗೊಂಡೋಗ್ಬೇಕು. ಅಕಾಡೆಮಿಕ್ ಡಾಕ್ಯುಮೆಂಟ್ಸು ನಿಮ್ಮದು SSLC, PUC, ಡಿಗ್ರಿ, ಮಾಸ್ಟರ್ ಡಿಗ್ರಿ ಎಲ್ಲದರದ್ದು ಒರಿಜಿನಲ್ಲು ಮತ್ತು ಸ್ಕ್ಯಾನ್ಡ್ ಕಾಪೀಸು ತೊಗೊಂಡೋಗಿರಬೇಕು ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ರಿಜಿಸ್ಟ್ರೇಷನ್ಗೆ ಆನ್ಲೈನಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದು ನಿಮಿಷದಲ್ಲಿ ನಾನು ಆನ್ಲೈನ್ ಲಿಂಕ್ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಹೇಳ್ತಾನೆ. ಆ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಹೋದಾಗ ಅಲ್ಲಿ ನೀವು BPS ಕ್ಯಾಟಗರಿನಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗಿರುತ್ತೆ, IT ಕ್ಯಾಟಗರಿ ಅಲ್ಲ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಅದಾದ ನಂತರ ಅಲ್ಲೊಂದು DT ಪ್ರೊಫೈಲ್ ಅಂತ ಇರುತ್ತೆ, ಅದನ್ನು ನೀವು ಮಾಡ್ಕೊಳ್ಬೇಕಾಗಿರುತ್ತೆ. ನಿಮಗೆ ನಾನು ಲಿಂಕ್ಗಳನ್ನೆಲ್ಲ ಇನ್ನು ಅರ್ಧ ನಿಮಿಷದಲ್ಲಿ ಹೇಳ್ತೇನೆ. ಅಲ್ಲಿಗೆ ಹೋದಾಗ ಅದ್ರ ಬಗ್ಗೆ ಸಂಪೂರ್ಣ ತಿಳ್ಕೊಂಡು ನೀವು ಅರ್ಹರಿದ್ದರೆ ನೀವು ಅರ್ಜಿಗಳನ್ನು ಸಲ್ಲಿಸಿ ಇಮಿಡಿಯೇಟ್. ನಿಮಗೆ ರಿಜಿಸ್ಟ್ರೇಷನ್ ಲಿಂಕು ಹಾಗೂ ವೆನ್ಯೂ ಜಾಗ ಎಲ್ಲಿ ನಡೆಯುತ್ತೆ ಅದರ ಗೂಗಲ್ ಮ್ಯಾಪ್ ಲಿಂಕು ಎಲ್ಲವನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಈ ವಿಡಿಯೋನ ಲಿಂಕ್ ಮುಖೇನವೇ ನೋಡಿದಾಗ ಮಾತ್ರ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಾಣುತ್ತೆ. ನಿಮಗೆ ಈ ಮಾಹಿತಿಯನ್ನು ತಂದದ್ದು IM4 ಕೆರಿಯರ್ ಚಾನಲ್. ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಟಿಫಿಕೇಷನ್ ಬೆಲ್ ಹೊತ್ತೋದ್ರಿಂದ ನಿಮಗೆ ಜಾಬ್ ಇನ್ಫಾರ್ಮೇಷನ್ ಸಿಗ್ತಲೇ ಇರುತ್ತೆ. ಈ ಚಾನಲ್ದು ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್.